ನೇಂದ್ರಿಯಾಣಿ ನಾನುಮಾನಂ ವೇದಾಕ್ಷೇಮೈನಂ ವೇದಯಂತಿ ತಸ್ಮಾದಾಹುದು ವೇದಾಹ ಇದೆ. ವೇದಗಳನ್ನು ತಿಳಿಸುವಂಥವುಗಳು. ತಿಳಿಸುವಂಥವುಗಳು ವೇದದಲ್ಲಿ ಏನು ವಿಶೇಷ ಅಂದ್ರೆ, ಯಾವುದು ಕಣ್ಣಿಗೆ ಕಾಣುತ್ತೋ, ಯಾವುದನ್ನು ಲಾಜಿಕ್ ಪ್ರೂವ್ ಮಾಡಲಾರದೋ, ಪ್ರತ್ಯಕ್ಷ ಅನುಮಾನಗಳಿಂದ ತಿಳಿಯಲಾಗದ ಸಂಗತಿಯನ್ನು ತಿಳಿಸುವಂಥವುಗಳಾದ್ದರಿಂದ ಅವಳು ವೇದಾಂತ. ಬರೀ ಆಳದಲ್ಲಿ ತಿಳಿಸುವವುಗಳಲ್ಲ, ಅಸಾಧಾರಣವಾದ ಸಂಗತಿಯನ್ನು ಇನ್ನು ಏತರಿಂದಲೂ ತಿಳಿಯಲಾಗದ್ದನ್ನು ತಿಳಿಸುವವುಗಳಾದ್ದರಿಂದ ವೇದಾಹ. ಅಂತ
ತೆಗೆದವು. ಆ 3 ಪಾದಗಳಿಂದ 3 ಪದಗಳಾಯಿತು. 3 ಶಬ್ದಗಳು ಮಾತ್ರ ಉಳಿದವು. ಭೂಹು ಭುವಃ ಸ್ವಃ. ಅದು ಗಾಯತ್ರಿಯನ್ನು ಕಂಡೆನ್ಸ್ ಮಾಡಿ 3 ಶಬ್ದ ಆಯಿತು. ಅದನ್ನು ಚತುರ್ಮುಖ ಸ್ಕ್ವೀಸ್ ಮಾಡಿ ಅದರ ರಸ ತೆಗೆದು ಇನ್ನೂ ಕಂಡೆನ್ಸ್ ಆಗಬೇಕು ಅಂದ್ರೆ ಆ 3 ಶಬ್ದಗಳನ್ನು 3 ಅಕ್ಷರಗಳಲ್ಲಿ ಸೇರಿಸಿ ಒಂದು ಶಬ್ದ ಮಾಡಿದ. ಭೂಹು ಭುವಃ ಸ್ವಃ ಹೋಗಿ ಆ ಅಂದ್ರೆ 3 ವೇದಗಳು 3 ವರ್ಗದ ಪುರುಷಸೂಕ್ತವಾಗಿ 3 ವರ್ಗದ ಪುರುಷಸೂಕ್ತ 3 ಪಾದದ ಗಾಯತ್ರಿಯಾಗಿ 3 ಪಾದದ ಗಾಯತ್ರಿ 3 ಪದದ ವ್ಯಾಪೃತಿಯಾಗಿ 3 ಪದಗಳ ವ್ಯಾಪ್ತಿ 3 ಅಕ್ಷರಗಳ ಓಂಕಾರ ಆಯಿತು. ಸೊ ಈಗ ಈ ಕಂಡೆನ್ಸ್ಡ್ ಬಿಲ್ಲಿನಲ್ಲಿ 3 ವೇದಗಳ ಸಮಸ್ತ ವಿಸ್ತಾರವೂ ಇರಬೇಕು. ಅದನ್ನು ತಿಳ್ಕೊಳ್ಳದೆ
ಅದನ್ನ ಆದ್ಯಂತಗಳಲ್ಲಿ ಓಂಕಾರ ಉಚ್ಚಾರ ಮಾಡಿದ. ಯಾಕೆಂದ್ರೆ ಆದ್ಯಂತ ಅಂತಂದ್ರೆ ಹೇಗೆ ಆಕಾರದಿಂದ ಉಚ್ಚಾರ ಸಮಸ್ತ ನಾದ ನಾಮ ಪ್ರತಿಪಾದ್ಯನೂ ನಾಮ ತೋರಿಸು ಆದ್ಯಂತಗಳಲ್ಲಿ ಮಂತ್ರದ ಆದ್ಯಂತದಲ್ಲಿ ಓಂಕಾರಗಳು. ಆ ಓಂಕಾರ ಪ್ರತ್ಯೇಕವಾಗಿ ಹೇಳಬಾರದು, ನಾಮದಲ್ಲಿ ಸಂಧಿ ಮಾಡಿ ಹೇಳಬೇಕು. ಈ ಉದಾಹರಣೆಗೆ ಈ ಸಹಸ್ರನಾಮ ಹೇಳುವರೆಲ್ಲ ಸರ್ವ ಪ್ರಧಾನಾಯುಧ ಓಂ ನಮ ಇತಿ ಅಂತ ಹೇಳ್ತಾರೆ. ಇದು ದೇವರ ಕಣ್ಣಿಗೆ ಬರೆದ ಹಾಗೆ. ಸರ್ವ ಪ್ರಧಾನಾಯುಧ ಓಂ ನಮ ಇತಿ ಅಂದ್ರೆ ನೀವು ಬರಬರ ಹತ್ರ ದೇವರನ್ನ ರಿಜೆಕ್ಟ್ ಮಾಡುವಂತ ವಿಧಾನ. ಹಾಗೆ ಬಂದ್ರೆ ಸರ್ವ ಪ್ರಧಾನಾಯುಧ ಓಂ ನಮ ಇತಿ
ಆಮ್ನಿಷಿಯಂಟ್. ವಾ ಅಂದ್ರೆ ಅದೇ ಅರ್ಥ, ಓಂ ಅಂದ್ರೆ ಜ್ಞಾನ, ವಾಗತವು ಅದು ಸರ್ವಜ್ಞ, ಅದು ಬಲಾಧಿಕ, ಆನಂದಾಧಿಕ, ಅದರಿಂದ ಅದು ಸರ್ವೋತ್ಕೃಷ್ಟ. ಇದು ಪ್ರಾಣವ ಅನ್ನುವುದರ ಅರ್ಥ, ಅದೇ ಓಂಕಾರದ ಅರ್ಥ. ಆ ಉಮ್ಮ ಇದು ಓಂಕಾರದ ಒಂದು ಮುಖ ಅಷ್ಟೇ. ಓಂಕಾರದ ಒಂದು ಮುಖವನ್ನ ಪ್ರಣವ ಅನ್ನೋದು ವಿವರಿಸುತ್ತದೆ. ಆ ಉಮ್ಮ ಅನ್ನೋದು ಯಾವ್ಯಾವ ರೀತಿ ತೆರೆದುಕೊಳ್ಳುತ್ತೆ ಅನ್ನೋದನ್ನು ಸ್ವಲ್ಪ ನೋಡಿ. ಯಾಕೆಂದ್ರೆ ಸಮಸ್ತ ವೇದದಲ್ಲಿ ನಾವು ಉಪಾಸನೆ ಮಾಡ್ತಕ್ಕಂಥ ಭಗವಂತನ ಎಲ್ಲ ಗುಣಗಳನ್ನ ಈ ಅಕ್ಷರ ಹೇಳುತ್ತೇವೆ. 3 ಅಕ್ಷರಗಳನ್ನ ಬಿಟ್ಟು ಹೇಗೆ ಪ್ರಣವ ಅನ್ನುವುದನ್ನು ಒಂದು ಅಖಂಡವಾಗಿ ನಾವು ನೋಡಿದೆವು. ಪ್ರಣವತಿ ಸ್ತುತಿಗಳಲ್ಲೇ ಶ್ರೇಷ್ಠವಾದ ಸ್ತುತಿ. ಹಾಗೆಯೇ ಓಂ ಅನ್ನುವುದಕ್ಕೆ ಒಂದು ಅಖಂಡವಾದ ಅರ್ಥ ಇದೆ. ಏನು ಅಂದರೆ ಅವ ಅನ್ನುವ ಧಾತುವಿನಿಂದ ಓಂಕಾರ ನಿಷ್ಪನ್ನವಾಗಿದೆ, ಅಥವಾ ಉಯಿ ಅನ್ನುವ ಧಾತುವಿನಿಂದ ಓಂಕಾರ ನಿಷ್ಪನ್ನವಾಗಿದೆ. 2 ಧಾತುಗಳಿಂದ ಓಂಕಾರದ ನಿಷ್ಪತ್ತಿಯನ್ನ ಶಾಸ್ತ್ರಕಾರ ಮಾಡ್ತಾರೆ. ಅವತಿ ಇತಿ ಓಂ. ಅವತಿ ಅಂದ್ರೆ ಏನು ಅಂದರೆ ಅವ ವ್ಯಾಪ್ತವಾದ ಧಾತು. ಅದರಿಂದ ಅವತಿ ಅಂದ್ರೆ ಎಲ್ಲ ಕಡೆ ತುಂಬಿರುವವನು ಅಂತ ಅರ್ಥ, ಸರ್ವಗತ, ಆಮ್ನಿ ಪ್ರೆಸೆಂಟ್. ಓಂ ಅಂದ್ರೆ ಆಮ್ನಿ ಪ್ರೆಸೆಂಟ್ ಅಂತ ಅರ್ಥ. ಆಮೇಲೆ ಅವ
ಊತನಾದವ. ಊತ ಅಂದ್ರೆ ಹೆಣೆದುಕೊಂಡಿರು, ಊತಪ್ರೋತ ಅಂತ ಹೇಳ್ತೇವೆ. ಊತ ಅಂದ್ರೆ ಹೆಣೆದುಕೊಂಡಿರು. ಹೀಗೆ ಎಲ್ಲ ಗುಣಗಳಿಂದ ಹೆಣೆದುಕೊಂಡವ ಅಂದ್ರೆ ಎಲ್ಲ ಗುಣಗಳು ಯಾರಲ್ಲಿ ನಿಬಿಡವಾಗಿ ತುಂಬಿವೆಯೋ, ಯಾರು ಜಗತ್ತಿನಲ್ಲಿ ತುಂಬಿದ್ದಾನೋ, ಯಾರಲ್ಲಿ ಜಗತ್ತು ಹೆಣೆದುಕೊಂಡಿದೆ, ಆಶ್ರಿತವಾಗಿದೆಯೋ ಅದನ್ನು ಓಂ. ಇದು ಓಂ ಅನ್ನುವುದನ್ನ ನಾವು ಸಮಷ್ಟಿಯಾಗಿ ನೋಡಿದಾಗ ಆಗತಕ್ಕಂಥ ಅರ್ಥ. ಇದನ್ನು ಇನ್ನು ಬೇರೆ ಬೇರೆ ಅಕ್ಷರವಾಗಿ ವಿಂಗಡಿಸಿಕೊಂಡು ಓಂಕಾರ ಏನನ್ನು ಹೇಳುತ್ತೆ. ಭಗವಂತನನ್ನ ಉಪನಿಷತ್ತರ ಒಂದು ಕಡೆ ಹೇಳ್ತಾರೆ, ನೇತಿ ನೇತಿ ಆತ್ಮ ಅದೃಶ್ಯ ನೈಲಭ್ಯತೆ ಅಂತ. ಭಗವಂತ ನನ್ನ ಹೇಗೆ ತಿಳಿಯಬೇಕು ಅಂದ್ರೆ, ಭಗವಂತನನ್ನು ಮೊದಲು ತಿಳಿಯೋದೇನು ಅಂದ್ರೆ, ಭಗವಂತನು ಪೂರ್ಣವಾಗಿ ತಿಳಿಯಲಿಕ್ಕಾಗುವ ವಸ್ತು ಅಲ್ಲ ಅಂತ ತಿಳಿಯೋದು. ಅವನ್ನ ತಿಳಿಯೋದು ಸಾಧ್ಯ ಇಲ್ಲ ಅಂತ ತಿಳಿಯೋದೇ ಅವನನ್ನು ತಿಳಿಯೋದು. ಆದ್ರಿಂದ ಮೊದಲು ಅಂದ್ರೆ ಅವನನ್ನು ತಿಳಿಲಿಕ್ಕಾಗುವಂತಹ, ಅದು ತಿಳಿಲಿಕ್ಕಾಗುವ ಸಂಗತಿ ಅಲ್ಲಪ್ಪ, ಕಾರಕ್ಕೆ ಅಲ್ಲ ಅನ್ನೋದೇ ಅರ್ಥ ಸಂಸ್ಥೆ ಅಂದ. ಅವನು ಪೂರ್ಣವಾಗಿ ತಿಳಿಯಲಿಕ್ಕಾಗುವ ಸಂಗತಿ ಅಲ್ಲ. ಯಾಕೆಂದ್ರೆ ಅವನು ಅದಕ್ಕೆ ಉತ್ತರ ಆನೆ. ಅವನು ಪೂರ್ಣವಾಗಿ ತಿಳಿಯಲಿಕ್ಕಾಗುವ ಸಂಗತಿ ಅಲ್ಲ. ಯಾಕೆಂದ್ರೆ ನೀನು ತಿಳಿದಿರುವ ಯಾವ ಸಂಗತಿಯೂ ಅವನಲ್ಲ. ಮೊದಲು ನೀನು ತಿಳಿದಿರುವುದು ನಮಗೆ
ದೋಷ ವಿರುದ್ಧವಾದ ಯಾವುದು? ಗುಣ. ಸರ್ವಗುಣ ಪೂರ್ಣ, ಸರ್ವದೋಷ ದೂರ. ಆದ್ದರಿಂದಲೇ ಸರ್ವ ವಿಲಕ್ಷಣ, ಸರ್ವಭಿನ್ನ. ಇದು ಆ ಕಾರಣದ ಅರ್ಥ. ನಾವು ತಿಳ್ಕೊಳ್ಬೇಕಾದ ಎಲ್ಲ ವಿಷಯ ಬಂತಲ್ಲ ಆ ಕಾಲದಲ್ಲಿ. ಇದನ್ನೇ ಸಮಸ್ತ ವೇದಗಳು, ಸಮಸ್ತ ಶಾಸ್ತ್ರಗಳು ವಿವರಿಸುವುದು. ಆದ್ದರಿಂದ ನಮ್ಮ ನಿಲುವಿನಿಂದ ಅತೀತನಾದ ವಾಮ ನೀನು ತಿಳಿಯಲಿಕ್ಕಾಗುವಂತಹ ವಸ್ತು ಅಲ್ಲ. ಮತ್ತೇನದು? ಅಲ್ಲಿಂದ ಸ್ವಲ್ಪ ಪಾಸಿಟಿವ್ ಬಂದು ಮೊದಲು ನೆಗೆಟಿವ್ ಆಗಿ ಹೇಳಿದೆ. ನೀನು ತಿಳಿಯಲಿಕ್ಕಾಗುವಂತಹದ್ದಲ್ಲ. ನೀನು ತಿಳಿಯಬಹುದಾದ, ನಿನ್ನ ಮನಸ್ಸು ಏರಬಹುದಾದ ಎತ್ತರಕ್ಕಿಂತಲೂ ಉನ್ನತವಾದ ವಸ್ತು. ನಿನ್ನ ಮನಸ್ಸು ಎಷ್ಟು ಹೈಟಿಗೆ ಹೋಗಬಹುದೋ ಅದಕ್ಕಿಂತಲೂ ಎತ್ತರದಲ್ಲಿರುವುದು. ಅಂದ್ರೆ ಉನ್ನತ ಎತ್ತರದಲ್ಲಿರುತ್ತದೆ. ಅದರಿಂದ ಯಥೋ ವಾಚೋ ನಿವರ್ತಂತೆ ಪ್ರಾಪ್ಯ ಮನಸ್ಸಾ ಸಹ. ನಿನ್ನ ಮನಸ್ಸು, ನಿನ್ನ ಮಾತು ಆ ಎತ್ತರಕ್ಕೆ ಏರಲಾರದು, ಅದರಿಂದ ಅದನ್ನು ಮುಟ್ಟಲಾರದು. ಹಾಗಾದರೆ ಅದ್ರ ಸುದ್ದಿ ಬೇಡ. ನಾವೀಗ ಇಷ್ಟವರೆಗೆ ಓಂಕಾರದ ಬಗ್ಗೆ ಯೋಚನೆ ಮಾಡದೇ ಇದ್ದದ್ದು ಆರಾಮಾಯಿತು. ಯಾಕಂದ್ರೆ ಅದು ಓಂಕಾರದಿಂದ ಯೋಚನೆ ಮಾಡಲು ತಿಳಿಯುವಂತಹದ್ದಲ್ಲ ಅಂತಲೇ ನೀವು ಹೇಳುವುದು. ಹಾಗಾಗಿ ನಾವು ಓಂಕಾರ ಸುದ್ದಿ ಬಿಟ್ಟದ್ದು ಒಳ್ಳೆದಾಗಿ ಇಷ್ಟು ಸಮಯ ವ್ಯರ್ಥ ಮಾಡಲಿಲ್ಲ ನಾವು. ನೀವು ಓಂಕಾರ ಯೋಚನೆ ಮಾಡಿ ಮನೆಗೂ ನಮ್ಮ ಹಾಗೆ ಬಂದ್ರಿ. ಹಾಗಾಗಿ ಓಂಕಾರ ಸುದ್ದಿ ಬಿಟ್ಟವರು ನಾವೇ ವಾಸಿ ಅಲ್ವಾ? ಅಂದ್ರೆ ಮಾ ಅಂದಿರ್ತಾನೆ. ಮಾ ಅಂದ್ರೆ ಮಾನವ ಜ್ಞಾನ. ನೀನು ಆದರೂ ನೀನು ತಿಳಿಯಬಹುದು. ಅಂದ್ರೆ ಏನ್ ತಿಳಿಯೋದು? ನಾನು ತಿಳಿಯಲಿಕ್ಕಾಗದಷ್ಟು ದೊಡ್ಡ ವಸ್ತು ಅಂತಾದ್ರೂ ತಿಳಿಯುತ್ತಲ್ವ? ಅದು ತಿಳುವಳಿಕೆ ಅಲ್ವಾ? ಅದು ಗೊತ್ತಿರ್ಲಿಲ್ಲ, ಅದು ಗೊತ್ತಾಯ್ತು. ದಟ್ ಈಸ್ ಗ್ರೇಟ್ ಅಚೀವ್ಮೆಂಟ್. ನಿನ್ನ ಪಾತ್ರೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟು ತಿಳಿಯಬಹುದು. ಸಮುದ್ರ ಅವ್ರು ಏನ್ ಹೇಳೋದು? ಈಗ ಓಂಕಾರದ ಒಂದು ಮಾತಿನ ಮೂಲಕ ಏನು ಹೇಳಲಾಯಿತು? ಅದು ಈ ಸಮುದ್ರವನ್ನು ತಗೊಳ್ಳಿ. ಸಮುದ್ರ ನೀನು ಮನೆಗೆ ತರಲಿಕ್ಕೆ ಹಂಡೆಯಲ್ಲಿ ತುಂಬಿಸಿಕೊಂಡು ಮನೆಯಲ್ಲಿ ತಂದು ನಮ್ಮ ಮನೆಯಲ್ಲಿ ಸಮುದ್ರವನ್ನು ಇಟ್ಟುಕೊಳ್ಳುವ ಅಂದ್ರೆ ನಿನ್ನ ಮನೆಗೆ ತರಲಿಕ್ಕಾಗುವಂಥದ್ದಲ್ಲ. ಯಾಕೆಂದ್ರೆ ನಿನ್ನ ಹಂಡೆ, ನಿನ್ನ ಮನೆಯಲ್ಲಿರುವ ಪಾತ್ರೆ ಎಲ್ಲಕ್ಕಿಂತಲೂ ಅದು ತುಂಬದಷ್ಟು ಉನ್ನತವಾದಂತಹ ಅಗಾಧವಾದ ವಸ್ತು ಅದು. ಆದರೆ ನಿನ್ನ ಮನೆಗೆ ತರಬಹುದು. ನಿನ್ನ ಪಾತ್ರೆಯಲ್ಲಿ ಎಷ್ಟು ಹಿಡಿಯಿತು ಅಷ್ಟು. ಸಮುದ್ರವನ್ನೇ ತರುವುದಲ್ಲ. ಅದರ ಸಮುದ್ರದಲ್ಲಿ ಒಂದು ತಂದೆಯ ನೀರು, ಒಂದು ಧರಣಿ ನೀರು, ಒಂದು ಹಂಡೆ ನೀರು ತರಬಹುದು. ಅದು ನೀನು ಅದನ್ನು ಪೂರ್ತಿ ತಿಳಿಯಲಾರೆ. ಆದರೆ ನಿನ್ನ ಪಾತ್ರೆಯಲ್ಲಿ ಎಷ್ಟು ತುಂಬುತ್ತೋ ಅಷ್ಟು ತುಂಬಿಕೊಳ್ಳಬಲ್ಲೆ. ನಿರಾಶನಾಗಬೇಕಾದ ಕಾರಣ ಯಾರು ಪೂರ್ತಿ ತಿಳಿದಿಲ್ಲ. ಆದ್ರೆ ಎಷ್ಟು ತಿಳಿಯುತ್ತೋ ಅಷ್ಟು ತಿಳಿಯುವುದಕ್ಕೆ ಅಡ್ಡಿ ಇಲ್ಲ. ಅದೆಷ್ಟು ತಿಳಿಯುತ್ತೆ ಅಂದ್ರೆ ಅದರವರ ಪಾತ್ರೆ ಎಷ್ಟು ದೊಡ್ಡದು ಅಷ್ಟು. ಸಮುದ್ರದ ನೀರು ಎಷ್ಟು ಮನೆ ತರುವ, ನಿಮ್ಮ ಮನೆಯಲ್ಲಿ ಎಷ್ಟು ದೊಡ್ಡ ಪಾತ್ರೆ ಇದೆಯೋ ಅಷ್ಟು. ಹೀಗೆ ಒಂದು ನೆಗೆಟಿವ್ ಆಗಿ ಪ್ರಾರಂಭ ಮಾಡಿ ಭಗವಂತನನ್ನ ಆದರೆ ನಿಮ್ಮ ಯೋಗ್ಯತೆಗೆ ತಕ್ಕಂತೆ ತಿಳಿಯಲಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೆ ಅಂಥ ಅರಿವನ್ನು ಕೊಡುವಂಥದ್ದು ತನ್ನೊಂದಿಗೆ ಓಂಕಾರದಲ್ಲಿ ನಿಲ್ಲಿಸಿದೆ. ನಮ್ಮ ಪಾತ್ರೆಗೆ ತಿಳಿಯುವಷ್ಟು ಏನು ಅಂತ ಅನುಸಂಧಾನ ಮಾಡಬೇಕು ಭಗವಂತನ ಬಗ್ಗೆ ಸುಮಾರು ನೋಡಬೇಕು. ಅದು ಅನಂತ ಗುಣಪೂರ್ಣ, ಸರ್ವದೋಷ ದೂರ, ಸರ್ವ ವಿಲಕ್ಷಣ ಎಲ್ಲ ನೋಡಿದೆವು. ಇನ್ನೊಂದು ರೀತಿಯಿಂದ ಅದು ಆ ಊರ್ವ ಅಂದರೆ ಅದು ಆ ಹೆಚ್ಚಾಗಿ ಅಂದ್ರೆ ಭೂತಂ ಭವದ್ವಿಷ್ಯನಿತಿ ಸರ್ವೋಂಕಾರ ಏವ ಹೆಚ್ಚಾನ್ಯತ್ರ ಕಾಲಾತೀತಂ ತದಪ್ಯೋಂಕಾರ ಏವ. ವೇದಗಳು ಆ ಅಂದ್ರೆ ಅತೀತ, ಪಾಸ್ಟ್ ಟೆನ್ಸ್. ಯಾವುದು ಭೂತಕಾಲದಲ್ಲಿ ಅಂದ್ರೆ ಭೂತಕಾಲ ನಾವು ಇನ್ನು ಹುಟ್ಟುವ ಮುಂಚೆ, ನಮ್ಮ ಭೂತಕಾಲ ನಾವಿನ್ನೂ ಸೃಷ್ಟಿಯಾಗುವ ಮುಂಚೆಯೂ ಯಾವುದು ಭೂತಕಾಲದಲ್ಲಿ ಇತ್ತೋ ಅದು ಆ ಅತೀತ ಕಾಲದಲ್ಲಿ ಇತ್ತು. ಪಾಸ್ಟ್ ಟೆನ್ಸ್. ಯಾವಾಗ ನಾವಿನ್ನೂ ಸೃಷ್ಟಿಯಲ್ಲಿ ಕ್ರಮ ತಿಳಿಯಲಿಲ್ಲವೋ ಆವಾಗಲೂ ಯಾವುದು ಇತ್ತೋ ಅದು ಆ. ನಾವು ಉತ್ಪನ್ನರಾದೆವು, ಸೃಷ್ಟಿ ಆಯಿತು, ಉತ್ಪತ್ತಿ ಆಯಿತು. ಉತ್ಪತ್ತಿಯಾದ ಮೇಲೆ ಸೃಷ್ಟಿ ಕಾಲದಲ್ಲಿ ಯಾವುದು ಇರುತ್ತದೋ ಅದು ಆಮೇಲೆ ಅಂದ್ರೆ ಮುಂದೆ ಮಾನಂ ಜ್ಞಾನಂ ರಹಸ್ಯೈವ. ಮಾನ ಅಂದ್ರೆ ನಾಶ. ಯಾವುದು ಎಲ್ಲವೂ ನಾಶವಾದ ಮೇಲೂ ಇರುತ್ತದೋ ಅಂದ್ರೆ ಉತ್ತರ ಕಾಲ. ನಾವು ಪ್ರಪಂಚ ನಾಶವಾದ ಮೇಲೂ, ಪ್ರಪಂಚ ಸೃಷ್ಟಿಯಾಗುವ ಮುಂಚೆ ಇದ್ದದ್ದು ಆ. ಪ್ರಪಂಚ ಸೃಷ್ಟಿಯಾಗುವ ಹಾಗೆ ನಾಶ ಆಗುವ ತರಗೂ ಇದ್ದದ್ದು ಪ್ರಪಂಚ ನಾಶವಾದ ಮೇಲೆಯೂ ಇರುವಂಥದ್ದು ಅಂದ್ರೆ ಯಾವುದು ಪ್ರಪಂಚ ಸೃಷ್ಟಿಯಾಗುವ ಮೊದಲೂ ಇತ್ತೋ, ಯಾವುದು ಪ್ರಪಂಚ ಸೃಷ್ಟಿ ಆದಾಗಲೂ ಇತ್ತೋ,
ಸ್ವಿಚ್ ಆನ್ ಆದರೆ ಕನಸು ಬೀಳುತ್ತೆ. ಈ ಸ್ವಿಚ್ ಆಫ್ ಆಗಿ ಇದು ಆನ್ ಆಗದಿದ್ದರೆ ನೇರ ನಿದ್ರೆ ಬರ್ತದೆ, ಕನಸು ಬೀಳುವುದಿಲ್ಲ. ಹಾಗಾಗಿ ಇದು ಆನ್ ಆಗದೇ ಇದ್ರೆ ನೇರ ಇಲ್ಲಿಗೆ ಬರ್ತಾನೆ, ನಿದ್ರೆಯನ್ನು ಅನುಭವಿಸ್ತಾನೆ. ಇಲ್ಲಿ ನಿದ್ರೆಯ ಸ್ಥಾನ ಇದೆ. ಸರಿ, ನಿದ್ರೆ ಮಾಡಿದ ಮೇಲೆ ಪುನಃ ಇಲ್ಲಿ ಸ್ವಿಚ್ ಆನ್ ಆಗುವುದಂತೂ ಇಲ್ಲಿ ಮತ್ತೆ ನಿದ್ರೆಯಿಂದ ಕನಸಿಗೆ ಬರಲಿಲ್ಲ. ಕನಸಿನಿಂದ ಪುನಃ ನಿದ್ರೆಗೆ ಹೋಗ್ಬೋದು, ಕನಸಿನಿಂದ ಪುನಃ ಎಚ್ಚರಕ್ಕೆ ಹೋಗ್ಬೋದು. ಇದು ಆಚೆಗೂ ಈಚೆಗೆ ಎರಡಕ್ಕೂ ಸಂಬಂಧ. ಕನಸಿನಿಂದ ಉಭಯ ಎರಡು, ಕನಸಿನಿಂದ ಎಚ್ಚರವಾಗಬಹುದು, ಕನಸಿನ ನಿದ್ರೆ, ಅದು ಎರಡೂ ಫಂಕ್ಷನಿಂಗ್ ಮಾಡತಕ್ಕಂಥದ್ದು ಒಂದು. ಮತ್ತೊಂದು ಉಭಯಾವಸ್ಥೆ. ಉಭಯಾವಸ್ಥೆ ಅಂತಂದ್ರೆ ಇವಾಗ ಕೆಲವರಿಗೆ ನಾವು ನಿದ್ರೆಯಲ್ಲಿ ಮಲಗಿರ್ತಾರೆ, ಅವ್ರ ಹತ್ರ ಮಾತಾಡಿಸಿದ್ರೆ ಉತ್ತರ ಕೊಡ್ತಾರೆ, ಅವರು ಕರೆಕ್ಟ್ ಉತ್ತರ ಕೊಡ್ತಾರೆ, ಪ್ರಶ್ನೆಗೆ ಉತ್ತರ. ಕಿವಿ ಕೇಳುತ್ತೆ, ಅಂದ್ರೆ ಈ ಹೊರಗಿನ ಇಂದ್ರಿಯ ಸ್ವಿಚ್ ಆಫ್ ಆಗಲಿಲ್ಲ. ಆದರೆ ಅವರು ಉತ್ತರ ಕೊಡೋದು ಕನಸಿನಲ್ಲಿ. ಅವ್ರು ಆ ಕನಸು ಬಿಡ್ತಾರೆ, ಯಾರೋ ಪ್ರಶ್ನೆ ಕೇಳಿದ್ರು ಅಂತ ಒಳಗೆ ಕನಸು ಬಿಡ್ತಾರೆ, ಅದಕ್ಕೆ ಉತ್ತರ ಕೊಡೋದು. ಬೆಳಗಾತ ಕೇಳಿದ್ರೆ ನೀವು ಪ್ರಶ್ನೆ ಕೇಳಿದ್ರ, ನಾನು ಉತ್ತರ ಕೊಟ್ಟನ, ಒಂದು ಗೊತ್ತಿಲ್ಲಲ್ಲ ಅಂತ. ಅಂದ್ರೆ ಇಲ್ಲಿಯ ಸ್ವಿಚ್ ಆನ್ ಇದೆ, ಇಲ್ಲಿಯ ಸ್ವಿಚ್ ಆನ್ ಆಗೋದು. ಎರಡು ಸ್ವಿಚ್ ಏಕಕಾಲದಲ್ಲಿ ಆನ್ ಆದರೆ ಅದನ್ನು ಉಭಯಾವಸ್ಥೆ ಅಂತ. ಎಚ್ಚರದ ಫಂಕ್ಷನ್ ಇದೆ. ಎದ್ದು ಬಾಗಿಲು ತೆರೆದು ಬಾತ್ರೂಮ್ ಹೋಗಿ ಕೈಕಾಲು ತೊಡ್ಕೊಂಡು ಮನೆಗೆ ಬಿಡ್ತಾರೆ, ಎಲ್ಲ ಕನಸಿನಲ್ಲಿ. ಅಂದ್ರೆ ಈ ಬಾಹ್ಯೇಂದ್ರಿಯಗಳು ಕೆಲಸ ಮಾಡ್ತಾರೆ, ಅವು ಸ್ವಿಚ್ ಆಫ್ ಆಗಲಿಲ್ಲ, ಇಲ್ಲಿ ಸ್ವಿಚ್ ಆನ್ ಆಗಿದೆ. ಅಂದ್ರೆ ಅದೆಲ್ಲ ಎರಡು ಮಿಕ್ಸ್ಚರ್ ಆಗ್ತದೆ, ಅದನ್ನು ಪ್ರತ್ಯೇಕ ಅವಸ್ಥೆ ಅಂತ ಯಾರು ಪರಿಗಣನೆ ಮಾಡುವುದಿಲ್ಲ. ಹೀಗೆ ಆ ಉಮ, ಆ ಅಂದ್ರೆ ಎಚ್ಚರ, ಹೂ ಅಂದ್ರೆ ಕನಸು, ಮಾ ಅಂದ್ರೆ ನಿದ್ರೆ, ಈ ಮೂರು ಅವಸ್ಥೆಗಳನ್ನು ಯಾರು ನಿಯಂತ್ರಿಸುತ್ತಾನೋ ಅವನು. ಬೇರೆ ಅವಸ್ಥೆಗಳೇ ಇಲ್ಲ, ಇಷ್ಟೇ. ಹುಟ್ಟು ಸಾವುಗಳನ್ನು ಹೇಳಿ ಆಯ್ತಲ್ಲ, ಸೃಷ್ಟಿ ಮಾಡುವ ಸಂಹಾರ ಮಾಡುವ, ಮೂರು ಲೋಕಗಳನ್ನ, ಮೂರು ಅವಸ್ಥೆಗಳನ್ನ ನಿಯಂತ್ರಿಸುವ, ಮೂರು ಕಾಲಗಳನ್ನ, ಮೂರು ಲೋಕಗಳನ್ನ, ಮೂರು ಅವಸ್ಥೆಗಳನ್ನು ನಿಯಂತ್ರಿಸುವ. ಆಮೇಲೆ ಆ ಉಮ ಮೂರು ವೇದಗಳಿಂದ ಪ್ರತಿಪಾದನಾದವು ನೋಡಿದ್ದೇವೆ. ಆ ಅಂದ್ರೆ ಎಚ್ಚರ ಯಾಕೆ ಅಂತ ನೋಡ್ಬೇಕು. ಸುಮ್ಮನೆ ಒಂದು ಅಕ್ಷರ ಹಿಡಿದು ಎಚ್ಚರ ಅಂತ ಹೇಳೋದಾ? ಅದಕ್ಕೇನು ಸಂಬಂಧ? ನಮಗೆ ಆ ಉಮ ಅಂದ್ರೆ ಅದಕ್ಕೆ ಇದು ಸಂಬಂಧ ಇರುವಂತ ಡೌಟ್ ಬಂದದಕ್ಕೆ ನಮಗೆ ಸುಳುಗು ಸಿಕ್ಕಿತು. ಹಾಗೆ ಆ ಅಂದ್ರೆ ಎಚ್ಚರ ಯಾಕೆ? ಆ ಅಂದ್ರೆ ಏನು? ಆ ಈಸ್ ಅಬ್ರಿವಿಯೇಷನ್ ಆಫ್ ಆಪ್ತಿ. ಆಪ್ತಿ ಅಂದ್ರೆ ಕಾಂಟ್ಯಾಕ್ಟ್. ಬಾಹ್ಯ ಪ್ರಪಂಚದ ಜೊತೆಗೆ ನಮ್ಮ ಆಪ್ತಿ, ವ್ಯಾಪ್ತಿ ಎಲ್ಲಿದೆಯೋ ಅದು ಆ. ಎಲ್ಲಿದೆ? ಬಾಹ್ಯ ಪ್ರಪಂಚದ ಜೊತೆಗೆ ಸಂಪರ್ಕ ಎಚ್ಚರದಲ್ಲಿ ಮಾತ್ರ, ಮನಸ್ಸಿನಲ್ಲಿ ಇಲ್ಲ, ನಿದ್ರೆಯಲ್ಲೂ ಇಲ್ಲ. ಹಾಗಾದ್ರೆ ಆ ಅಂದ್ರೆ ಎಚ್ಚರ, ಆಪ್ತಿ, ಬಾಹ್ಯ ಪ್ರಪಂಚದ ಜೊತೆಗೆ ನಮ್ಮ ವ್ಯಾಪ್ತಿ, ಸಂಪರ್ಕ. ಅದಕ್ಕೆ ಕಾರಣನಾದವ ಆ ಅಂದ್ರೆ ಎಚ್ಚರದಲ್ಲಿ ನಮ್ಮನ್ನ ಎಚ್ಚರ ಇರಿಸಿ, ಎಚ್ಚರದ ಪ್ರಪಂಚದಲ್ಲಿ ಈ ಇಂದ್ರಿಯಗಳ ಮೂಲಕ ಬಾಹ್ಯ ಪ್ರಪಂಚದ ಅನುಭವವನ್ನು ನಮಗೆ ಯಾರು ಕೊಡ್ತಾನೋ ಅವನು ಅಕಾರವಾಚಿ. ಎಚ್ಚರದ ಪ್ರಪಂಚ, ಬಾಹ್ಯ ಪ್ರಪಂಚದ ಅನುಭವವನ್ನು ಕಣ್ಣಿನ ಮೂಲಕ, ಕಿವಿಯ ಮೂಲಕ, ಬಾಹ್ಯ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳ ಮೂಲಕ ನಮ್ಮ ಚಟುವಟಿಕೆಗಳನ್ನು ನಡೆಸುವವನು ಯಾರೋ ಅವನು ಆ. ಯಾಕೆ ಈ ಮಾತು ಹೇಳ್ತಾರೆ ಅಂದ್ರೆ, ನಮಗೊಂದು ಭ್ರಮೆ ಇರ್ತದೆ. ನನ್ನ ಕಣ್ಣಿನಿಂದ ನಾನು ನೋಡಿದೆ, ನನ್ನ ಕಿವಿಯಿಂದ ನಾನು ಕೇಳಿದೆ. ನಿನ್ನ ಕಣ್ಣಿನಿಂದ ನೀನು ನೋಡಿದ್ದಲ್ಲ. ನಿನಗೆ ಕಣ್ಣಿದೆ, ಕಂಡಿದ್ದು ನೋಡಿದೆ ಅಷ್ಟೇ. ನೀನೇನು ನೋಡುವುದು? ನಿನಗೇನು ಪ್ರಭುತ್ವ ಇದೆ ನೋಡುವುದರಲ್ಲಿ? ನಿನಗೆ ಕಣ್ಣೇ ಇಲ್ಲದೆ ಇರ್ತಿದ್ರೆ ಏನ್ ಮಾಡ್ತಿದ್ದಿ? ಕಣ್ಣು ಕೊಟ್ಟವನು ಯಾರು? ಕಣ್ಣಿದೆ, ಎದುರಿನಲ್ಲಿ ಪ್ರಪಂಚ ರೂಪವೇ ಇಲ್ಲದೆ ಇರ್ತಿದ್ರೆ. ಕಣ್ಣು ಕೊಟ್ಟ, ತನ್ನ ಮುಂದೆ ರೂಪ ಇಟ್ಟ. ಈ ರೂಪವನ್ನು ಸೃಷ್ಟಿ ಮಾಡಿದವನು ನೀನಲ್ಲ, ಕಣ್ಣು ಇಟ್ಟುಕೊಂಡವನು ನೀನಲ್ಲ. ನಿನಗೆ ಕಣ್ಣು ಕೊಟ್ಟ, ಕಣ್ಣಿನ ಮುಂದೆ ಯಾವ ರೂಪ ಇಟ್ಟನೋ ಅದನ್ನು ಕಂಡಿ. ನಿನ್ನ ಕಣ್ಣು ಮುಂದೆ ಇರದೇ ಇದ್ದದ್ದನ್ನು ನೀನು ಕಾಣುವುದಿಲ್ಲ. ಹೀಗೆ ಕಣ್ಣು ಕೊಟ್ಟವನು ಯಾರೋ, ಕಣ್ಣಿನ ಮುಂದೆ ರೂಪ ಇಟ್ಟವನು ಯಾರೋ ಅವನು ಆ. ಕಿವಿ ಕೊಟ್ಟವನು ಯಾರೋ, ಕಿವಿಗೆ ನಾದಗಳನ್ನ ಕೇಳಿಸುವವನು ಯಾರೋ ಅವನು ಆ. ಮೂಗು ಕೊಟ್ಟವನು ಯಾರೋ, ಮೂಗಿಗೆ ಗಂಧದ ಅನುಭವ ಬಲಿಸುವವನು ಯಾರೋ ಅವನು ಆ. ನಾಲಿಗೆ ಕೊಟ್ಟವನು ಯಾರೋ, ನಾಲಿಗೆಗೆ ರುಚಿ ತಂದು ತಿಳಿಸುವವನು ಯಾರೋ. ಕೆಲವರಿಗೆ ನೋಡಿ, ನಮಗೆ ನಾಲಿಗೆ ಒಂದೊಂದ್ಸತಿ ಏನಾದರೂ ಕಾಯಿಲೆ ಬಂದರೆ ಎಲ್ಲ ತಿಂದು ಬಗೆಯಾಗುತ್ತೆ. ಅದು ಮತ್ತೆ ಬೇರೆ ಬೇರೆ ರುಚಿಗಳು ನಾವೇನ್ ಮಾಡಿದ್ದೇವೆ, ನಾಲಿಗೆಯನ್ನೇನೋ ತಂದುಕೊಂಡು
ಅನುಭವಿಸಿದ. ಅಲ್ಲಿ ಮುಂದೆ ಪ್ರಾಜ್ಞ ಪ್ರಾಜ್ಞ ಏನು ಗೊತ್ತಿಲ್ಲದ ಸ್ಥಿತಿಗೆ ಕೊಂಡೋಗ್ಬಿಟ್ಟ. ಯಾಕೆ ಅಂದ್ರೆ ಏನೋ ಅವನು ನಿನಗೆ ಏನನ್ನೂ ತಿಳಿಸದೆ ಹೃದಯಸ್ಥಗೊಂಡು ಅಂತ ತನ್ನ ತೊಡೆಯಲ್ಲಿ ಮಲಗಿಸಿಕೊಂಡ ಭಗವಂತ, ಹೃದಯದಲ್ಲಿರತಕ್ಕ ಪ್ರಾಜ್ಞನಾಮಕನಾದ ಭಗವಂತನ ರೂಪದಲ್ಲಿ ಮರ್ಜಾಗಿ ಕೂತುಕೊಳ್ಳತಕ್ಕಂಥ ಸ್ಥಿತಿ ಎಷ್ಟು ಅದ್ಭುತವಾದ ಸ್ಥಿತಿ ನೋಡಿ. ಭಗವಂತನನ್ನ ಮರ್ಜಾಗಿ ಕೂತುಕೊಳ್ಳುವ ಸ್ಥಿತಿ ನಿದ್ರೆ ಅಂದರೆ ಹಾಗಾದ್ರೆ ಮೋಕ್ಷಕ್ಕೂ ಬಹಳ ಹತ್ತಿರ ಅದು. ಯಾಕಂದ್ರೆ ಮೋಕ್ಷ ಅಂದ್ರೆ ಭಗವಂತನನ್ನ ಮರ್ಜಾಗುವುದು. ವ್ಯತ್ಯಾಸ ಏನು ಅಂದ್ರೆ ಅಲ್ಲಿ ಭಗವಂತನ ಜೊತೆಗಿದ್ದೇನೆ ಅನ್ನುವ ಎಚ್ಚರ ಇದೆ, ಇಲ್ಲಿ ಭಗವಂತನ ಜೊತೆಗಿದ್ದೇನೆ ಅನ್ನುವ ಎಚ್ಚರ ಇಲ್ಲ, ಅಷ್ಟೇ ವ್ಯತ್ಯಾಸ. ಈ ಸಂಪತ್ತು ಅಂದ್ರೆ ಇರೋದಲ್ಲ, ಇರೋದರ ಅರಿವು ಸಂಪತ್ತು. ಇಲ್ಲಿ ಅರಿವೇ ಇಲ್ಲ, ಅರಿವು ಕೇಳಿದ. ಆದರೆ ಭಗವಂತನ ಜೊತೆಗೆ ಮರ್ಜಿಯಾಗಿರುವುದರಿಂದ ಅವನಿಗೊಂದು ಲಾಭ ಏನು ಗೊತ್ತಾ? ಎಚ್ಚರದಲ್ಲಿ ಸುಖ ದುಃಖಗಳ ಅನುಭವ ಆಯಿತು. ಯಾಕಂದ್ರೆ ಭಗವಂತ ಇಲ್ಲಿದ್ದ, ಇಲ್ಲೇ ಇದ್ದ, ಡಿಸ್ಟೆನ್ಸ್ ಇತ್ತು. ಕನಸಿನಲ್ಲಿ ಭಗವಂತ ಇಲ್ಲಿ ಬಂದು ಸಿಂಚಾನ ಮಾಡಿ ಕೂತ, ಇವನಿಲ್ಲ ಇದ್ದ ಜೀವ, ಸುಖ ದುಃಖ. ಸೊ ನಿದ್ರೆಯಲ್ಲಿ ಭಗವಂತನ ಇಲ್ಲಿರತಕ್ಕ ರೂಪದ ಜೊತೆಗೆ ಸೇರಿಕೊಂಡು ಕೂತ್ಬಿಟ್ಟ. ಭಗವಂತನ ಜೊತೆಗಿದ್ದವರಿಗೆ ಎಂದೂ ದುಃಖ ಆಗುವುದಿಲ್ಲ, ಭಗವಂತನ ಜೊತೆಗೆ ಇದ್ದೇನೆ ಅಂತ ಗೊತ್ತಿರಲಿ ಗೊತ್ತಿರಲಿ. ಹಾಗಾಗಿ ನಿದ್ರೆಯಲ್ಲಿ ಅವನಿಗೆ ಭಗವಂತನ ಜೊತೆಗೆ ಇದ್ದೇನೆ ಅನ್ನುವ ಅರಿವು ಇಲ್ಲದೇ ಇದ್ದರೂ ದುಃಖವೇ ಇಲ್ಲ, ಆನಂದಮಯವಾದ ಸ್ಥಿತಿ. ನಿದ್ರೆಯಲ್ಲಿ ಯಾರಿಗೂ ದುಃಖ ಆಗುವುದಿಲ್ಲ, ಕಾರಣ ಅದು ಭಗವಂತನ ಜೊತೆಗೆ ಇರತಕ್ಕಂತಹ ಒಂದು ಸ್ಥಿತಿ. ಹಾಗಾಗಿ ಮರ್ಜನ್ ಭಗವಂತನಲ್ಲಿ ಸೇರಿಕೊಂಡೇ ಅಲ್ಲ, ಆವಾಗ ನಿನಗೆ ಏನು ದುಃಖವೇ ಆಗಲಿಲ್ಲ. ಮನುಷ್ಯನಿಗೆ ನಿರ್ದುಃಖವಾದ ಆನಂದದ ಸ್ಥಿತಿ ಒಂದು ಇದೆ ಅನ್ನುವಂಥದ್ದು ಅನುಭವ ಆಗುವುದು ನಿದ್ರೆಯಲ್ಲಿ ಮಾತ್ರ. ಆ ಸ್ಥಿತಿಯಲ್ಲಿ ನಾನು ಶಾಶ್ವತವಾಗಿರಬೇಕನ್ನುವ ಬಯಕೆ, ಮೋಕ್ಷದ ಬಯಕೆಗೆ ಮೂಲ
ಡಿಲಿಯೇಷನ್ ಆಫ್ ಟೈಮ್, ಅವೇರ್ನೆಸ್ ಆಫ್ ಟೈಮ್ ಇಸ್ ದಟ್. ನಿನ್ನೆ ಮಲಗಿ ಬೆಳಗಾತ ಎದ್ದಾಗ ನಾನು ಎಷ್ಟು ದಿವಸ ಆಯ್ತು ಮಲಗಿ ಅಂತ ಯಾರಿಗೂ ಡೌಟ್ ಬರುವುದಿಲ್ಲ. ಕರೆಕ್ಟ್ ಆಗಿ ಟೈಮ್ ಕೌಂಟ್ ಆಗ್ತಾ ಇರ್ತದೆ. ನಿನ್ನೆ ರಾತ್ರಿ ಮಲಗಿ ಬೆಳಗ್ಗೆ ಏಳುವ ತನಕ ಒಳಗಿನ ಇನ್ನರ್ ಟೈಮ್ ಈಸ್ ಫಂಕ್ಷನಿಂಗ್. ನಮ್ಗೆ ಅದು ಗೊತ್ತಿಲ್ಲದೆ ಅಲಾರ್ಮ್ ಇಡ್ತೇವೆ. ಅಲಾರ್ಮ್ ಇಟ್ಟು ಬೆಳಗ್ಗೆ 4:30 ಗಂಟೆಗೆ ಬೆಳಗಿನ ಇನ್ನರ್ ಟೈಮ್ಗೆ ಸಜೆಷನ್ ಕೊಟ್ರೆ ಕರೆಕ್ಟ್ 4:30 ಗಂಟೆಗೆ ಎಬ್ಬಿಸ್ತದೆ. ಅಲಾರ್ಮ್ ಬೇಡ.
ಇಂಥದ್ದು ಅನೇಕ ಜನರಿಗೆ ಅನುಭವ ಆಗಿರ್ಬೋದು. ಕನಸಿನಲ್ಲಿ ಮೊದಲು ನೋಡ್ತಾರೆ, ಆಮೇಲೆ ಅದರಲ್ಲಿ ರಿಯಲ್ ಲೈಫ್ ನಲ್ಲಿ ಮತ್ತೆ ನೋಡ್ತಾರೆ. ಬೇಕಾದಷ್ಟು ಘಟನೆಗಳು, ಇಂಥದ್ದು ನೂರಾರು ಘಟನೆಗಳಿವೆ. ನಿಮ್ಮಲ್ಲಿ ಕೆಲವರಿಗಾದ್ರೆ ಇಂಥ ಅನುಭವ ಆಗಿರಬಹುದು, ಆಗದೇ ಇದ್ರೆ ಇಂಥ ಅನುಭವ ಆದದ್ದನ್ನು ನೀವು ಬೇರೆ ಸುದ್ದಿಗಳು ಪೇಪರ್ಗಳಲ್ಲಿ ನೀವು ಓದಿದ್ದು ಇರಬಹುದು. ಮುಂದೆ ನಡೆಯುವುದು, ನಾಳೆ ಏನು ನಡೆಯುತ್ತೋ ಅದು ಇವತ್ತು ಕನಸುಗಳು. ಅನೇಕ ಮಂದಿಗೆ ಹೀಗಾಗುತ್ತೆ. ನನ್ನ ಸ್ನೇಹಿತರೇ ಒಬ್ಬರು ದಿನಾ ಉಡುಪಿಯಲ್ಲಿ ನೋಡಿ ಕನಸುಗಳು, ಯಾವುದೋ ಒಂದು ಊರು, ದೊಡ್ಡ ಸಿಟಿ, ಸ್ಕೈ ಸ್ಕ್ರೇಪರ್ಸ್, ಆಚೆ ಈಚೆ ಬಿಲ್ಡಿಂಗ್ಗಳು, ಆ ಸಿಟಿಯಲ್ಲಿ ದಿನಾ ಹೋಗ್ತಾ ಇರ್ತಾರೆ. ಅವರು ಉಡುಪಿ ಬಿಟ್ಟು ಅದಕ್ಕಿಂತ ದೊಡ್ಡ ಸಿಟಿ ನೋಡಿದವರಲ್ಲ. ಯಾವ ಸ್ಕೈ ಸ್ಕ್ರೇಪರ್ಸ್, ಯಾವ ಸಿಟಿ ಇದು ಗೊತ್ತಿಲ್ಲ ಅವರಿಗೆ. ಅಂತ ಕನಸು ನೋಡಿದಾಗ ಖುಷಿ ಆಗ್ತಿತ್ತು. ಈ ಕನಸು ಪದೇ ಪದೇ ರಿಪೀಟ್ ಆಗ್ತಾ ಇತ್ತು. ಕಡೆಗೆ ಒಂದು ದಿವಸ ಅವರಿಗೆ ಒಂದು ಉದ್ಯೋಗ ಅನಿಸ್ತಾ ಅವರು ಅಮೆರಿಕೆಗೆ ಹೋದರು. ಈ ಕನಸು ಬಿದ್ದು ಒಂದು 10 ವರ್ಷದ ನಂತರ ಕನಸು ಬೀಳ್ತಾ ಇತ್ತು. ಅಮೆರಿಕ ಹೋಗಿ ಅವರು ಬಿಡಾರದಿಂದ ಆಫೀಸಿಗೆ ಹೋಗುವ ರಸ್ತೆ ಅವರು 10 ವರ್ಷದಿಂದ ಕನಸಲ್ಲಿ ಕಂಡು. ನ್ಯೂಯಾರ್ಕ್ ಸಿಟಿಯಲ್ಲಿ ಸ್ಕೈ ಸ್ಕ್ರೇಪರ್ಸ್, ಸೇಮ್ ಬಿಲ್ಡಿಂಗ್ಸ್. ಅವರು ಎಚ್ಚರದಲ್ಲಿ ಕಂಡದ್ದು 10 ವರ್ಷದ ನಂತರ. ಅದೇ ಕಟ್ಟಡವನ್ನು, ಅದೇ ರಸ್ತೆಯನ್ನು ಅವರು 10 ವರ್ಷದ ಮೊದಲು ಕನಸಲ್ಲಿ ಕಂಡಿದ್ದು. ಈ ಜನ್ಮದಲ್ಲಂತೂ ನೋಡಿಲ್ಲ. ಪ್ರಾಯ ಹಿಂದಿನ ಜನ್ಮದಲ್ಲೆಲ್ಲ ನ್ಯೂಯಾರ್ಕ್ ಪ್ರಕೃತಿ ಆಗಿದ್ದರೆ ಏನೋ ಗೊತ್ತಿಲ್ಲ. ಇಂತಹ ವಿಚಿತ್ರಗಳು ಕನಸಿನಲ್ಲಿ ನಡೀತವೆ. ಅದನ್ನೇ ಹೇಳಿದವರು, ದೃಷ್ಟಂಚ ಅದೃಷ್ಟಂಚ, ಶ್ರುತಂಚ ಅಶ್ರುತಂಚ, ಅನುಭೂತಂಚ ಅನನುಭೂತಂಚ. ನಿಮಗೆ ಎಚ್ಚರದಲ್ಲಿ ಕಾಣದ, ಕೇಳದ, ಅನುಭವಿಸದ, ಎಂದು ಘಟಿಸದ ಸಂಗತಿ ನಾಳೆ ರಿಯಲ್ ಲೈಫ್ ನಲ್ಲಿ ಘಟಿಸುವ ಸಂಗತಿ ಇವತ್ತು ಡ್ರೀಮ್ ಸ್ಟೇಟ್ ನಲ್ಲಿ ಘಟಿಸುತ್ತೆ. ಇದು ಯಾರು ಕಾಣಿಸಿದ? ಇವತ್ತು ನಡೀತೆ ಅನ್ನೋ ಕಲ್ಪನೆ ನಮ್ಮ ಮೈಂಡಿಗೆ ಇಲ್ಲ. ಆ ಕನಸನ್ನು ಕೊಟ್ಟವನು ಯಾರು? ಅದಾಯಿತು. ಅದೆಲ್ಲ ಆದ್ಮೇಲೆ ಇನ್ನು ನಿದ್ರೆ ಬಂತು. ನಿದ್ರೆ ಬಂತು ಅಂತ ಖುಷಿ ಬರ್ತಿಲ್ಲಯ್ಯ. ನಿದ್ರೆ ಎದ್ದನ್ನು ಎಚ್ಚರ ಮಾಡಿಸಿದನು ಯಾರು? ನಿನಗೆ ಎಚ್ಚರ ತಪ್ಪಿ ಮಲಗಿದ್ದೆ. ಕಡೆ ನಿದ್ರೆ ಬಂದು ಎಚ್ಚರವಾಗದೇ ಇದ್ರೆ ಗತಿ ಇದೆ. ಎಚ್ಚರ